ನಮಸ್ತೆ ವೈದ್ಯಪೀಠ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ಮಕ್ಕಳಿಗೆ ಈಗ PUC ಮುಗಿತಿದ್ದಂಗೆ ಅವ್ರನ್ನ MBBS ಮಾಡಿಸ್ಬೇಕು ಅನ್ನುವಂಥ ಒಂದು ಆಸೆ ಪೋಷಕರಲ್ಲಿ ಇರುತ್ತೆ. ಅದರಲ್ಲೂ ಅಬ್ರಾಡಲ್ಲಿ ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಮಹದಾಸೆ ಬಹಳ ಪೋಷಕರಲ್ಲಿರುತ್ತೆ, ಜೊತೆಗೆ ಸ್ಟೂಡೆಂಟ್ಸ್ಗೂ ಇದ್ದೇ ಇರುತ್ತೆ. ಸೊ ಈ ಥರ ಇದ್ದಾಗ ಅವರಿಗೆ ನೀಟ್ ಕೋಚಿಂಗ್ ಕೊಡಿಸ್ಬೇಕು. ಹಾಗಾದರೆ ಒಳ್ಳೆ ಕಡೆ ಒಳ್ಳೆ ಮಾರ್ಗದರ್ಶನ ಕೊಡುವಂಥದ್ದು ಯಾವುದು? ಈ ರೀತಿ ಒಂದಷ್ಟು ಗೊಂದಲ ಇದ್ದೇ ಇರುತ್ತೆ ಪೇರೆಂಟ್ಸಲ್ಲಿ. ಅದಕ್ಕೆ ಉತ್ತರವಾಗಿ ಇವತ್ತು ನಾವು ನಿಮಗೆ ಇರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತೀವಿ. ಈ ವೈದ್ಯಪೀಠ ಇದೊಂದು ಹೊಸ ಪ್ರೋಗ್ರಾಮ್ ಮಾಡ್ತಾ ಇರೋದು ಈ ಡಾಕ್ಟರ್ ಡ್ರೀಮ್ಸ್ ಕಡೆಯಿಂದ. ಈ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಈ ವೈದ್ಯಪೀಠ ಅಂದ್ರೇನು, ಇದು ಯಾವ ರೀತಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ, ಇದರಲ್ಲಿ ಸಿಗುವಂತಹ ಫೆಸಿಲಿಟೀಸ್ ಏನೇನಿದೆ, ಎಲ್ಲದರ ಬಗ್ಗೆ ನಾವು ಬ್ರೀಫ್ ಮಾಡ್ತಾ ಹೋಗೋಣ. ಇದ್ರ ಬಗ್ಗೆ ಖುದ್ದು ಮಾಹಿತಿ ನೀಡೋದಕ್ಕೆ ಡಾಕ್ಟರ್ ಡ್ರೀಮ್ಸ್ನ MD ಆಗಿರುವಂತಹ ಮುಬಾರಕ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಈ ಮೊದಲನೇದಾಗಿ ಈ ವೈದ್ಯಪೀಠ ಬಿಲ್ಡಿಂಗ್ ನಾಲೆಜ್ ಬಿಲ್ಡಿಂಗ್ ಇಂಡಿಯಾ ಅಂತ ಸ್ಲೋಗನ್ ಬೇರೆ ಇದೆ. ಅದು ಸೊ ವೈದ್ಯಪೀಠ ಅಂದ್ರೆ ಏನು ಸರ್? ಇದು ವೈದ್ಯಪೀಠ ಇಟ್ಸ್ ಲೈಕ್ ಬಿಲ್ಡಿಂಗ್ ಇಂಡಿಯಾ, ಬಿಲ್ಡಿಂಗ್ ನಾಲೆಜ್. ಅಂದರೆ ಈಗ ಕೇಪಬಲ್ ಇರುವಂಥ ವಿದ್ಯಾರ್ಥಿಗಳಿಗೆ, ಈಗ ಸುಮಾರು 16 ವರ್ಷದಿಂದ ಬಂದು ವಿದ್ಯಾರ್ಥಿಗಳಿಗೆ ಒಂದು ಹೊರದೇಶಕ್ಕೆ ಕಳಿಸುವಂಥ ಕೆಲಸ ಬಂದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ವೈದ್ಯಪೀಠ ಲಾಂಚ್ ಮಾಡೋ ಮುಖ್ಯ ಉದ್ದೇಶ ಏನಿದೆ ಅಂತ ಹೇಳಿದ್ರೆ, ಇವತ್ತೊಂದು ಸುಮಾರು ಕರ್ನಾಟಕದಲ್ಲಿ ಬಂದು ಕೇಪಬಲ್ ಇರುವಂಥ ವಿದ್ಯಾರ್ಥಿಗಳು ಲ್ಯಾಕ್ಸ್ ಟುಗೆದರ್ ವಿದ್ಯಾರ್ಥಿಗಳಿದ್ದಾರೆ. ಒಳ್ಳೆ ಕಾಲೇಜಲ್ಲಿ ಓದಿರ್ತಾರೆ. ಯಾವುದೋ ಒಂದು ಕಾರಣದಿಂದ ಬಂದು ಮೋಸ್ಟ್ ಆಫ್ ದಿ PUC ಕಾಲೇಜಸಲ್ಲಿ ನೋಡಿದ್ರೆ ನೀಟ್ ಕೋಚಿಂಗ್ಗಳಿಲ್ಲ. ಈಗ ಅವ್ರು ಏನು ಮಾಡ್ತಾರೆ, ಫೋಕಸ್ಸು ಎಲ್ಲ 12th ರಿಸಲ್ಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಗೆ 12th ರಿಸಲ್ಟ್ ಮೇಲೆ ಫೋಕಸ್ ಮಾಡ್ತಾರೆ. ಅದು ಸ್ಟೂಡೆಂಟ್ಗೆ MBBS ಮಾಡಬೇಕಾಗಿರುವಂಥ ವಿದ್ಯಾರ್ಥಿಗಳಿಗೆ ನೀಟ್ ಒಂದು ತುಂಬ ಮುಖ್ಯ ಇಂಪಾರ್ಟೆಂಟ್ ಇರುವಂಥ ಒಂದು ಎಂಟ್ರೆನ್ಸ್ ಎಕ್ಸಾಮ್. ಅದು ಇಡೀ ಭಾರತದಲ್ಲಿ ಬಂದು ಸುಮಾರು 30 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ನೀಟ್ ಎಕ್ಸಾಮನ್ನು ಅಪಿಯರ್ ಆಗ್ತಾರೆ. ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು, ಮಿನಿಮಮ್ 2.5-3 ಲಕ್ಷ ವಿದ್ಯಾರ್ಥಿಗಳು ಈ ಒಂದು ನೀಟ್ ಎಕ್ಸಾಮ್ಗೆ ಅಪಿಯರ್ ಆಗ್ತಿದ್ದಾರೆ. ಅಪಿಯರ್ ಆಗೋದು ಒಂದು ಅಷ್ಟೇ ಅಲ್ಲ, ಎಲಿಜಿಬಲ್ ಆಗಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ರೂಲು. ಇವಾಗ ಅದಕ್ಕೋಸ್ಕರ ನಮ್ಮ ವರ್ಷ ಈಗ ಇಷ್ಟು ವರ್ಷ ಸರ್ವೀಸು, ಇಷ್ಟು ವರ್ಷ ಒಂದು ಸರ್ವೆ ಪ್ರಕಾರ ನೋಡೋಕ್ಕೆ ಬಂದರೆ, ಈಗ PUCಯಲ್ಲಿ ಒಳ್ಳೆಯ ಒಂದು ಡಿಸ್ಟಿಂಕ್ಷನ್ ಮಾರ್ಕ್ಸ್ ತೊಗೊಂಡಿದ್ರು ಕೂಡ ನೀಟಲ್ಲಿ ಎಲಿಜಿಬಲ್ ಆಗ್ತಾ ಇಲ್ಲ. ಅಂಥ ಒಂದು ವಿದ್ಯಾರ್ಥಿಗಳಿಗೆ ವೈದ್ಯಪೀಠವನ್ನು ಲಾಂಚ್ ಮಾಡಿದ್ದೀವಿ. ಅಂದರೆ ಟೋಟಲಿ ಡಾಕ್ಟರ್ ಡ್ರೀಮ್ಸ್ ಕಡೆಯಿಂದ ಬಂದು ಯಾವುದೇ ರೀತಿ ಒಂದು ಚಾರ್ಜಸ್ ಇಲ್ಲ, ಫ್ರೀ ಕೋಚಿಂಗ್ 45 ಡೇಸು. ಆ್ಯಸ್ ಸೂನ್ ಆಸ್ 12th ಎಕ್ಸಾಮ್ ಮುಗಿದಿದ ತಕ್ಷಣ 45 ದಿನ ಫ್ರೀ ನೀಟ್ ಕೋಚಿಂಗನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇವತ್ತು ಒಂದು ಕೇಪಬಲ್ ಇರುವಂಥ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಇವಾಗ ಕಮ್ಮಿ ಇದೆ. ಏನಂದರೆ ಲ್ಯಾಕ್ಸ್ ಟುಗೆದರ್ ಕೊಟ್ಟವರು ಕೋಚಿಂಗ್ ತೊಗೊಳಕ್ಕಾಗಲ್ಲ. ಮುಂದೆ ಡ್ರೀಮ್ ಇದೆ, MBBS ಮಾಡಬೇಕು. ಯಾಕಂದರೆ ನಮ್ಮ ಕಡೆ ಒಂದು ಪುಷ್ ಕೊಡಬೇಕು, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಈಗ ನಮ್ಮ ಕಡೆನ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ನಮ್ಮ ವಿದ್ಯಾರ್ಥಿಗಳಿಗೆ, ಸ್ಪೆಷಲಿ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಒಂದು ಫ್ರೀ ಕೋಚಿಂಗನ್ನು ಪ್ರೊವೈಡ್ ಮಾಡಬೇಕು. ಅವರು ವಿದೇಶಕ್ಕೆ ಹೋಗಬೇಕು, MBBS ಮಾಡಬೇಕು. ಅದಾದಮೇಲೆ ಬರುತ್ತೆ ಫಸ್ಟು ಇನಿಷಿಯಲ್ 12th ಎಕ್ಸಾಮ್ ಆಗಿದ ತಕ್ಷಣ ಮುಖ್ಯ ಇಂಪಾರ್ಟೆಂಟ್ ಇರೋ ಎಕ್ಸಾಮ್ ಅಂದರೆ ಅದು ನೀಟ್ ಎಕ್ಸಾಮು. ಆ ನೀಟ್ ಎಕ್ಸಾಮ್ ಬಂದು ವೈದ್ಯಪೀಠ ಮುಖಾಂತರ ನಮ್ಮದೇ ಒಂದು ಇನಿಷಿಯೇಟ್ ತಗೊಂಡು ಡಾಕ್ಟರ್ ಡ್ರೀಮ್ಸ್ ವತಿಯಿಂದ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದೀವಿ. ಇದು 3ನೇ ವರ್ಷ. ವಿದ್ಯಾರ್ಥಿಗಳಿಗೆ ನಮ್ಮಿಂದ ಒಂದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ನೀಟ್ ಕೋಚಿಂಗು, ಅದು ಕೂಡ ಫ್ರೀ ಆಫ್ ಕಾಸ್ಟ್ ಕೊಡಬೇಕಂದ್ಬಿಟ್ಟು ನಿರ್ಧಾರ ತೊಗೊಂಡಿದ್ದೀವಿ. ಅದು ವೆರಿ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಸುಮಾರು 500ಕ್ಕೂ ಹೆಚ್ಚು ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ ಮೇಡಮ್. ಓಕೆ, ನೀವೀಗ ಫ್ರೀ ಕೋಚಿಂಗ್ ಅಂತ ಹೇಳ್ತಾ ಇದ್ರಿ. ಸೊ ಇದು ಯಾವ ರೀತಿ ಅಂದರೆ ಸ್ಟೂಡೆಂಟ್ಸ್ಗೆ ಇದು ಹೇಗೆ ಹೆಲ್ಪ್ ಆಗುತ್ತೆ? ಯಾವಾಗ ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋದು ನೀವು? ಮೇಡಮ್, ಈಗ ಸೆಕೆಂಡ್ PUC ಎಕ್ಸಾಮು ಅಪ್ರಾಕ್ಸಿಮೇಟ್ ನಮಗೆ ಮಾರ್ಚ್ 19 ಮುಗ್ದೋಗುತ್ತೆ. ಫೆಬ್ರವರಿ 28ಇಂದ ಸ್ಟಾರ್ಟ್ ಮಾಡಿ ಮಾರ್ಚ್ 19ಗೆ ಎಕ್ಸಾಮ್ ಮುಗ್ದೋಗುತ್ತೆ. ಹೂ ಇಸ್ ರಿಯಲಿ ಇಂಟ್ರೆಸ್ಟೆಡ್ ಫಾರ್ MBBS ಮಾಡಬೇಕಾಗಿರೋಂಥ ವಿದ್ಯಾರ್ಥಿಗಳಿಗೆ PCB ಏನಿದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಇದೆಲ್ಲ ಮುಗ್ದೋಗುತ್ತೆ. ಸಬ್ಜೆಕ್ಟ್ ಬಂದು ಅಪ್ರಾಕ್ಸಿಮೇಟು ಮಾರ್ಚಲ್ಲಿ ಒಂದು 17, 18, 19ನೇ ತಾರೀಕಿಗೆ ಎಕ್ಸಾಮ್ ಮುಗ್ದೋಗುತ್ತೆ. ಅದಾದ ನಂತರ ಇಮಿಡಿಯೇಟು 45 ಡೇಸು ಕ್ರ್ಯಾಶ್ ಕೋರ್ಸು. ಅಂದರೆ ವೈದ್ಯಪೀಠ ಮುಖಾಂತರ ಬಂದು ಕ್ಯಾಂಪಸನ್ನು ಅರೇಂಜ್ ಮಾಡಿದ್ದೀವಿ. ಆ ಸ್ಟೂಡೆಂಟ್ಗಳಿಗೆ ಈ ಒಂದು 45 ಡೇಸಲ್ಲಿ ಸ್ಟೂಡೆಂಟ್ ಯಾವ ಥರ ಕ್ರ್ಯಾಕ್ ಮಾಡ್ಬೋದು, ನೀಟು ಯಾವ ಥರ ಕ್ರ್ಯಾಕ್ ಮಾಡಬೇಕು ಅವರು, ಅದ್ರ ಥರ ಒಂದು ಶೆಡ್ಯೂಲ್ ರೆಡಿ ಮಾಡಿದ್ದೀವಿ. ಈಗ ಫಿಸಿಯಾಲಜಿ ಇದು ನಮಗೆ ಬಾಟ್ನಿ ಆಗಿರ್ಬೋದು, ಝುವಾಲಜಿ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಈ 4 ಸಬ್ಜೆಕ್ಟು ಯಾವ ಥರ ಸ್ಟೂಡೆಂಟು ಪ್ಲ್ಯಾನ್ ಮಾಡಿ ಓದಬೇಕು, ಅದಕ್ಕೆಲ್ಲ ಒಂದು ಮಾಹಿತಿ ನಮ್ಮದು ಎಕ್ಸ್ಪೀರಿಯನ್ಸ್ಡು ಫ್ಯಾಕಲ್ಟೀಸ್ ಇದ್ದಾರೆ. ಸುಮಾರು 15ರಿಂದ 20 ವರ್ಷ ಎಕ್ಸ್ಪೀರಿಯನ್ಸ್ಡು. ಆ ಫ್ಯಾಕಲ್ಟೀಸ್ ಬಂದು ಅವ್ರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿ ಯಾವ ಥರ ನೀಟ್ ಕ್ರ್ಯಾಕ್ ಮಾಡ್ಕೋಬೋದು. ಈಗ ಸ್ಟೂಡೆಂಟು ಇಂಡಿಯಾದಲ್ಲಿ ಸೀಟ್ ತೊಗೋಬೇಕಂದ್ರೆ ಸುಮಾರು 2 ವರ್ಷ 3 ವರ್ಷ ಒಂದು ಲಾಂಗ್ ಟರ್ಮ್ ತೊಗೊಂಡು ಓದ್ತಾರೆ ಸ್ಟೂಡೆಂಟು. ಬಟ್ ಈ ಒಂದು ಶಾರ್ಟ್ ಪೀರಿಯಡಲ್ಲಿ ಈ 45 ದಿವಸದಲ್ಲಿ ಯಾವ ಥರ ನೀಟು ಕ್ರ್ಯಾಕ್ ಮಾಡ್ಕೋಬೋದು, ಅದು ಕೂಡ ಅವನು MBBS ಮಾಡೋಕ್ಕೆ ಆಸೆ ಇದೆ ವಿದ್ಯಾರ್ಥಿಗಳಿಗೆ. ನೀಟ್ ಇಲ್ಲದ್ರೆ ಬಂದು MBBS ಮಾಡೋಕ್ಕಾಗಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಒಂದು
ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಡಾಕ್ಟರ್ ಡ್ರೀಮ್ಸ್ ವತಿಯಿಂದ ಕೊಡ್ತಾ ಇದ್ದೀವಿ. ಈ ಒಂದು 45 ಡೇಸ್ ಯಾವ ಥರ ಕ್ರ್ಯಾಕ್ ಮಾಡ್ಕೋಬೇಕು, ಯಾವ ಥರ ಓದಬೇಕು, ಯಾವ ಥರ ಶೆಡ್ಯೂಲ್ ಇರುತ್ತೆ, ಪ್ರತಿಯೊಂದಿಗೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟು ಸ್ಟೂಡೆಂಟ್ ಆ್ಯಸ್ ಸೂನ್ ಆಸ್ ಸೆಕೆಂಡ್ PUC ಎಕ್ಸಾಮ್ ಆಗಿದ ತಕ್ಷಣ ನೆಕ್ಸ್ಟ್ ಡೇಯಿಂದಾನೇ ಬಂದು ಈ ಕೋಚಿಂಗನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ನೀವು ಕೂಡ ನಿಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀಟು ತುಂಬ ಇಂಪಾರ್ಟೆಂಟ್ ಇದೆ. ಎಲ್ಲೋ ಒಂದು ಕಡೆ ಮನೆಯಲ್ಲೇ ಕೂತ್ಕೊಂಡು ಓದ್ಕೊತೀವಿ ಅಂತ ಇರುವಂಥ ಓವರ್ ಕಾನ್ಫಿಡೆಂಟಲ್ಲಿ ಇರ್ತಾರೆ ಕೆಲವು ವಿದ್ಯಾರ್ಥಿಗಳು. ಇಲ್ಲ ಲಾಸ್ಟ್ ಇಯರ್ ನೋಡಿದ್ವಿ ಆಗಿಲ್ಲ, ನಾನು ಮನೆಯಲ್ಲೇ ಕೂತ್ಕೊಂಡು ಸೆಲ್ಫ್ ಓದ್ತೀನಿ ಅಂದರೆ ಎಲಿಜಿಬಲ್ ಆಗೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಪ್ರತಿ ವರ್ಷ ಪೇಪರ್ ತುಂಬ ಟಫ್ ಆಗ್ತಾ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ನೀವು ಡಾಕ್ಟ್ರೇ ಆಗಬೇಕು, ಇಂಡಿಯಾದಲ್ಲಿಲ್ಲ ವಿದೇಶದಲ್ಲಿ MBBS ಮಾಡ್ಕೋಬೇಕಂದ್ರೆ ನೀಟು ತುಂಬ ಮಸ್ಟ್ ಇದೆ. ಸೊ ಡಾಕ್ಟರ್ ಡ್ರೀಮ್ಸ್ ವತಿಯಿಂದ ವೈದ್ಯಪೀಠನ ಲಾಂಚ್ ಮಾಡಿದ್ದೀವಿ. ಟೋಟಲ್ 45 ಡೇಸ್ ಫ್ರೀ ನೀಟ್ ಕೋಚಿಂಗ್ ಇರುತ್ತೆ. 4 ಬಯಾಲಜಿಯಲ್ಲಿ ಬಾಟ್ನಿ, ಝಾಲಜಿ ಇರುತ್ತೆ, ನಿಮಗೆ ಫಿಸಿಕ್ಸ್ ಇರುತ್ತೆ, ಕೆಮಿಸ್ಟ್ರಿ ಇರುತ್ತೆ. ಟೋಟಲ್ ಒಂದು 8 to 10 ಅವರ್ಸು ರೆಗ್ಯುಲರ್ ಶೆಡ್ಯೂಲನ್ನು ಕೊಟ್ಟು ಯಾವ ಥರ ಮಕ್ಕಳು ಕ್ರ್ಯಾಕ್ ಮಾಡ್ಕೋಬೇಕು, ಇದಕ್ಕೆಲ್ಲ ಒಂದು ಮಾಹಿತಿ ಬಂದು ನಮ್ಮ ವೆಬ್ಸೈಟ್ ಮುಖಾಂತರ ಕೂಡ ನಾವು ಡೀಟೇಲನ್ನು ಕೊಡ್ತಾ ಇದ್ದೀವಿ. ಓಕೆ ವೀಕ್ಷಕರೇ, ಇವತ್ತು ನಾವು ನೀಟ್ ಕುರಿತಾಗಿ ಹಾಗೂ MBBSನ ನೀವು ಅಬ್ರಾಡಲ್ಲಿ ಮಾಡಬೇಕು ಅನ್ನುವಂತಹ ನಿಮ್ಮ ಒಂದು ಆಸೆ ಇದ್ದರೆ ಅದರ ರಿಲೇಟೆಡ್ ಆಗಿ ನಿಮ್ಗೆ ಏನೇ ಅನುಮಾನಗಳಿದ್ರೂ ಸಹ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡೋ ಮೂಲಕ ಡೈರೆಕ್ಟಾಗಿ ನೀವು ಡಾಕ್ಟರ್ ಡ್ರೀಮ್ಸ್ನ MD ಜೊತೆನೇ ಮಾತಾಡಬಹುದು. ನಿಮ್ಮ ಏನೇ ಅನುಮಾನಗಳಿದ್ರೂ ಅದನ್ನು ನೀವು ಇಲ್ಲಿ ಕ್ಲಾರಿಟಿನ ತಗೊಳ್ಬಹುದು. ಈಗ ನೀವು ಹೇಳ್ತಾ ಇದ್ರಿ 45 ಡೇಸಲ್ಲೇ ನಾವು ಮುಗಿಸ್ಬಿಡ್ತೀವಿ ಅಂತ. ಸೊ ಈ ಆ ಸ್ಕೆಡ್ಯೂಲ್ ಹೆಂಗಿರುತ್ತೆ, ಹೆಂಗೆ ಮಾನಿಟರ್ ಮಾಡ್ತೀರಾ ಸ್ಟೂಡೆಂಟ್ಸ್ನ? ಮ್ಯಾಮ್, ಈಗ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಒಂದು 45 ದಿವಸದೊಂದು ಶೆಡ್ಯೂಲ್ ಮಾಡಿದ್ದೀವಿ. ಈಗ ನಮಗೆ ಟೋಟಲ್ ಬಂದು 720ಗೆ ಎಕ್ಸಾಮ್ ಇರುತ್ತೆ. ಬಯಾಲಜಿ 360 ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಂದು 180 720ಗೆ ಎಕ್ಸಾಮ್ ಇರೋದು. ಈಗ ವಿತಿನ್ 45 ಡೇಸು ಸ್ಟೂಡೆಂಟು 720 ಅಂತೂ ತೊಗೊಳಕ್ಕೆ ಬರಲ್ಲ. ಎಲಿಜಿಬಲ್ ಮಾಡಬೇಕಂದ್ರೆ ಅದು ನಮ್ಮ ಡಾಕ್ಟರ್ ಡ್ರೀಮ್ಸ್ ವತಿಯಿಂದ ನಮ್ಮ ವೈದ್ಯಪೀಠ ಮುಖಾಂತರ ಬಂದು 100% ಕಾನ್ಫಿಡೆಂಟ್ ಆಗಿ ವಿದ್ಯಾರ್ಥಿಗಳು ಜಾಯ್ನ್ ಆಗ್ಬೋದು. ಏನಕ್ಕಂದರೆ 2 ವರ್ಷದ ಎಕ್ಸ್ಪೀರಿಯನ್ಸ್ ನಾನು ನೋಡಿದ್ದೀನಿ. ಈಗ 3ನೇ ವರ್ಷ ಅತಿ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ಬರೆಯುವಂಥ ಸಂಖ್ಯೆ ಇದು 2025-26 ಅಕಾಡೆಮಿಕ್ಸ್ಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ಎಕ್ಸಾಮನ್ನು ಅಪಿಯರ್ ಆಗ್ತಿರೋದು. ಲಾಸ್ಟ್ ಇಯರು ಪ್ರಾಬ್ಲಮ್ ಆಗಿತ್ತು, ಪೇಪರ್ ಪ್ರಾಬ್ಲಮ್ ಆಗಿತ್ತು, ಫಿಸಿಕ್ಸ್ ಪ್ರಾಬ್ಲಮ್ ಏನು ಆಯಿತು ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗಿಲ್ಲ, ಕರೆಕ್ಟಾಗಿ ಸ್ಕೋರ್ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಸುಮಾರು ಕನ್ಫ್ಯೂಷನ್ಸ್ಗಳಿದೆ. ಬಟ್ ಈ ವರ್ಷ ಏನಾಗಿದೆ, ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಸ್ಕೋರ್ ಮಾಡ್ತಿರೋದ್ರಿಂದ ಬಂದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಟೆಂಡ್ ಮಾಡ್ತಿರೋದ್ರಿಂದ ಬಂದು ಈಗ ನಾನು ಮನೆಯಲ್ಲೇ ಕೂತ್ಕೊಂಡು ಓದ್ತೀನಿ ಅಂದರೆ ಅದು ಪಾಸಿಬಲ್ ಇಲ್ಲ. ಸೊ ಅದಕ್ಕೋಸ್ಕರ ಟೋಟಲಿ ಒಂದು ಮಾನಿಟ್ರಿ ಇಟ್ಟು ಈಗ ಸ್ಟೂಡೆಂಟ್ಗಳಿಗೆ ಒಂದು ಬಯೋ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಯಾವ ಥರ ಸಬ್ಜೆಕ್ಟ್ಸನ್ನು ಓದಿಸ್ತಾ ಇದ್ದೀವಿ. ಬೆಳಿಗ್ಗೆ 6 ಗಂಟೆಯಿಂದ ಬಂದು ಸ್ಟಡಿ ಅವರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಾರ್ನಿಂಗ್ 6 o'clockಯಿಂದ 8 o'clockವರೆಗೂ ಸ್ಟಡಿ ಅವರ್ಸು. ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು 8 o'clockಯಿಂದ ಟೋಟಲ್ 1 o'clockವರೆಗೂ ಟೋಟಲ್ ಬಂದು ಸಬ್ಜೆಕ್ಟು ಅಬೌಟ್ ಬಾಟ್ನಿ ಆ್ಯಂಡ್ ಝುವಾಲಜಿ ಇರುತ್ತೆ. ಅದಾದಮೇಲೆ ಲಂಚ್ ಆಗಿದ ತಕ್ಷಣ ಬಂದು ಸ್ಟೂಡೆಂಟ್ಗೆ ಫಿಸಿಕ್ಸು, ಅದಾದಮೇಲೆ ಕೆಮಿಸ್ಟ್ರಿ. ಈ ಥರ ಬಂದು 45 ದಿವಸದೊಂದು ಶೆಡ್ಯೂಲ್ ಮಾಡಿ 8 ಇಂದ 10 ವರ್ಷ ನೀಟ್ ಯಾವ ಥರ ಕ್ವಶನ್ಸ್ಗಳು ಬರ್ತಾ ಇದೆ, ಯಾವ ಕ್ವಶನ್ಸು ರಿಪೀಟ್ ಆಗ್ತಾ ಇದೆ, ಇದೆಲ್ಲ ಒಂದು ಕಡೆ ಬಂದು ಪ್ರಿಪೇರನ್ನು ಮಾಡಿ ಇಷ್ಟೇ ನೀವು ಓದಿದ್ರೆ ಸಾಕು ಎಲಿಜಿಬಲ್ ಆಗ್ಬೋದಂತ ಒಂದು ಕಾನ್ಫಿಡೆಂಟ್ ಆಗಿ ಒಂದು ಪ್ರೊಸೀಜರನ್ನು ಫುಲ್ಫಿಲ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಒಂದು 720ಗೆ 720 45 ದಿವಸದಲ್ಲಿ ಓದಿ ತಗೊಳಕ್ಕೆ ಬರಲ್ಲ. ಅದು ಕೂಡ ನೀವು ಲ್ಯಾಕ್ಸ್ ಟುಗೆದರ್ ದುಡ್ಡು ಕೊಡಬೇಕಾಗುತ್ತೆ. 45 ಡೇಸ್ಗೆ ಅಲ್ಲಿ 40,000 ಕೇಳ್ತಾರೆ, 50,000 ಕೇಳ್ತಾರೆ, 70,000 ಕೊಡ್ತಾರೆ. ಅದು ಕಟ್ಟಿ ಓದಬೇಕಾಗಿರೋಂಥ ವಿದ್ಯಾರ್ಥಿಗಳಿಗೆ ಕೆಪಾಸಿಟಿ ಕಮ್ಮಿ ಇದೆ. ಸೊ ಅಂಥ ಒಂದು ಟ್ಯಾಲೆಂಟೆಡ್ ಇರುವಂಥ ವಿದ್ಯಾರ್ಥಿಗಳಿಗೆ ನಾವು ಚೂಸ್ ಮಾಡಿ ಫ್ರೀ ಕೋಚಿಂಗನ್ನು ಪ್ರೊವೈಡ್ ಮಾಡಿ 45 ದಿವಸ ಶೆಡ್ಯೂಲನ್ನು ಕೊಟ್ಟು ಪ್ರೊಸೀಜರನ್ನು ಮಾಡಿ ಅದಾದಮೇಲೆ ಅಬ್ರಾಡ್ಗೆ ಹೋಗೋಕ್ಕೆ ಒಂದು ಒಳ್ಳೆ ಅವಕಾಶ ಕೂಡ ಮಾಡಿಕೊಡ್ತಾ ಇದ್ದೀವಿ ಮೇಡಮ್. ಓಕೆ, ಮಂಜುನಾಥ್ ಅನ್ನೋರು ಹೊಸಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಸರ್ ಆಕ್ಚುಲಿ ನಮ್ಮ CET ಕೋಚಿಂಗ್ ಏನಾದರೂ ಸಿಗುತ್ತಾ ಅಂತ? ಇಲ್ಲ ಸರ್, ಓನ್ಲಿ ಇದು ಮೆಡಿಕಲ್ ರಿಲೇಟೆಡ್ ಫೋಕಸ್ ಸರ್. ಇದು ಸ್ಟೂಡೆಂಟು ಈಗ ಮೆಡಿಕಲ್ ಮಾಡಬೇಕಂತ ಸುಮಾರು ವಿದ್ಯಾರ್ಥಿಗಳಿದ್ದಾರೆ ಸರ್. ಈ ವರ್ಷ 30 lakhಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಅಪಿಯರ್ ಆಗ್ತಾ ಇದ್ದಾರೆ. ಈಗ ಕೆಲವರು ಮನೆಯಲ್ಲೇ ಕೂತ್ಕೊಂಡು ನಾನು ಸೆಲ್ಫ್ ಓದ್ಕೊಂಡು ನಾನು ನೀಟ್ ಮುಖಾಂತರ MBBS ಸೀಟ್ ತೊಗೊತೀನಿ ಅಂದರೆ ಅದು ಪಾಸಿಬಲ್ ಇಲ್ಲ. 3 ವರ್ಷ 4 ವರ್ಷ ಓದಿದ್ರು ಕೂಡ ಇಂಡಿಯಾದಲ್ಲಿ ಸೀಟ್ ಸಿಗ್ತಾ ಇಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಮತ್ತು ಈ ವರ್ಷ ಫ್ರೆಶ್ ಆಗಿ ನೀಟಿಗೆ ಅಪಿಯರ್ ಆಗೋಕೆ ಹೋಗ್ತಿರೋಂಥ ವಿದ್ಯಾರ್ಥಿಗಳಿಗೆ ವೈದ್ಯಪೀಠ ಅಂತ ಒಂದು ಪ್ರೋಗ್ರಾಮ್ ಲಾಂಚ್ ಆಗಿದೆ ಥ್ರೂ ಡಾಕ್ಟರ್ ಡ್ರೀಮ್ಸ್. 16 ವರ್ಷ ಎಕ್ಸ್ಪೀರಿಯನ್ಸ್ಡು ಅಲಾಂಗ್ ವಿತ್ 6,000ಕ್ಕೂ ಹೆಚ್ಚು ಡಾಕ್ಟ್ರುಗಳಿದ್ದಾರೆ ನಮ್ಮ ಕಡೆಯಿಂದ. ಸೊ ಅದಕ್ಕೋಸ್ಕರ ಈ ನೀಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. CETಕ್ಕಿಂತನೂ ಸರ್ ಈಗ ನೀವು ನೀಟ್ ಮುಖಾಂತರನೇ ಈಗ ಪ್ರೊಸೀಜರ್ ಮಾಡಿದ್ರೆ ತುಂಬ ಬೆನಿಫಿಟ್ಗಳಿದೆ. ನಾಳೆ ನಮಗೆ MBBS ಆಗಿಲ್ಲ ಅಂದರೆ ಇಂಜಿನಿಯರಿಂಗ್ ಅದು ಇದು ಹೋಗ್ಬೋದು. CET ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಓನ್ಲಿ ಮೆಡಿಕಲ್ ಅಂದರೆ ವಿದ್ಯಾರ್ಥಿಗಳಿಗೆ ನೀಟು ತುಂಬ ಮಸ್ಟ್ ಆಗುತ್ತೆ ಸರ್. ಧನ್ಯವಾದ ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕಾಗಿ. ನೀವು ಹೇಳ್ತಾ ಇದ್ರಿ 45 ಡೇಸ್ ಪ್ರೋಗ್ರಾಮು ಈ ವೈದ್ಯಪೀಠ ಅಂತ. ಸೊ ಇಲ್ಲಿ ಎಷ್ಟು ಸ್ಟೂಡೆಂಟ್ಸ್ನ ನೀವು ಎನ್ರೋಲ್ ಮಾಡ್ಕೊಳ್ತೀರಾ? ಮೇಡಮ್ ಆಲ್ರೆಡಿ ನಮ್ಮ ಹತ್ರ ಈಗ ಎನ್ರೋಲ್ಮೆಂಟ್ ನಾನು ಹೇಳಬೇಕಂದ್ರೆ ಒಂದು 200+ ಎನ್ರೋಲ್ಮೆಂಟ್ ಆಗಿದೆ. ಈಗ ಬೇರೆ ನೀಟಿಗೆ ಡೈರೆಕ್ಟಾಗಿ ಬಂದು ಜಾಯ್ನ್ ಆಗ್ತೀವಿ.
ಅಂದ್ಬಿಟ್ಟು ಎನ್ರೋಲ್ಮೆಂಟ್ ಆಗಿರುವಂಥ ಒಂದು ಸಂಖ್ಯೆ ಮೋರ್ ದೆನ್ 200 ಸ್ಟೂಡೆಂಟ್ ಆಲ್ರೆಡಿ ಒಂದು ಲಿಂಕಲ್ಲಿ ಇದ್ದಾರೆ. ಈಗ ನಮಗೆ ಸ್ಟಿಲ್ ಟೈಮ್ ಇದೆ, ಯಾಕಂದರೆ ಸೆಕೆಂಡ್ PUC ಎಕ್ಸಾಮ್ ಸ್ಟಾರ್ಟ್ ಆಗ್ತಿದ್ದು 28 ಫೆಬ್ರವರಿಯಿಂದ, ಮತ್ತು 19 ಮಾರ್ಚಿಗೆ ಮುಗ್ದೋಗುತ್ತೆ. ಈ ಒಂದು ಪೀರಿಯಡಲ್ಲಿ ಎಲ್ಲ ಡಿಸ್ಟ್ರಿಕ್ಸಲ್ಲೂ ಕೂಡ ಅವರಿಗೆ ಅವೇರ್ನೆಸ್ ಕೊಡೋದಾಗಿರಲಿ, ಅವ್ರ ಕಾಲೇಜಲ್ಲಿ ಹೋಗಿ ಸೆಮಿನಾರ್ ಮಾಡೋದಾಗಿರಲಿ, ಎಲ್ಲ ಒಂದು ಪ್ರೊಸೀಜರನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಲ್ರೆಡಿ ವಿ ಆರ್ ಗೆಟಿಂಗ್ ಗುಡ್ ರೆಸ್ಪಾನ್ಸ್. ಯಾಕಂದರೆ ಅಬ್ರಾಡ್ಗೆ ಈಗ ಫಾರಿನಿಗೆ ಕಳಿಸಿ ಅಂದರೆ ಅತಿ ಒನ್ ಆಫ್ ದಿ ಓಲ್ಡೆಸ್ಟ್ ಏಜೆನ್ಸಿ ಡಾಕ್ಟರ್ ಡ್ರೀಮ್ಸ್, ಅದೆಲ್ಲರಿಗೂ ಗೊತ್ತಿದೆ. ಸುಮಾರು ವರ್ಷಕ್ಕೆ 750-800 ಸ್ಟೂಡೆಂಟನ್ನು ಕಳಿಸ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಯಾಕಂದರೆ ರೆಫರೆನ್ಸಸ್ ಇದೆ. ಪೇರೆಂಟ್ಸ್ ಲಾಸ್ಟ್ ಇಯರ್ ಕಳಿಸಿರೋಂಥ ಪೇರೆಂಟ್ಸು, ಅದಕ್ಕೆ ಮುಂಚೆ ಕಳಿಸಿರೋಂಥ ಪೇರೆಂಟ್ಸು, ಅವ್ರ ರೆಫರೆನ್ಸೇ ಬಂದು ಚೆನ್ನಾಗಿ ಫೀಡ್ಬ್ಯಾಕ್ ಸಿಗ್ತಾ ಇದೆ, ಒಳ್ಳೆ ರೆಫರೆನ್ಸ್ ಸಿಗ್ತಾ ಇದೆ. ಇವಾಗ ನಾವೇ ಕೋಚಿಂಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಬಂದು ನಮಗೆ ಒಳ್ಳೆ ಒಂದು ಅಡ್ವಾಂಟೇಜ್ ಆಗ್ತಾ ಇದೆ. ಒಂದು ದಿ ಬೆಸ್ಟ್ ಕೋಚಿಂಗ್ ಕೊಡಬೇಕಂದ್ಬಿಟ್ಟು ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಮೇಡಮ್. ಓಕೆ, ಕವಿತಾ ಅನ್ನೋರು ಕೋಲಾರದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಕವಿತಾ ಅವರೇ, ನಿಮ್ಗೆ ಏನೇ ಡೌಟ್ ಇದ್ರು ಮುಬಾರಕ್ ಇದ್ದಾರೆ, ಮಾತಾಡಿ. ನಮಸ್ತೆ ಕವಿತಾ ಅವರೇ. ನಮಸ್ತೆ ಸರ್. ಇದು ಆಕ್ಚುಲಿ ನೀಟ್ ಕೋಚಿಂಗ್ ಫ್ರೀನಾ ಸರ್? ಇದು ಎಕ್ಸಾಕ್ಟ್ಲಿ ಮ್ಯಾಮ್, 45 ಡೇಸ್ಗೆ ಕ್ರ್ಯಾಶ್ ಕೋರ್ಸ್. ಓಕೆ, ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಸರ್? ಮೇಡಮ್ ಈಗ ಸೆಕೆಂಡ್ PUC ಎಕ್ಸಾಮು ಮಾರ್ಚ್ 19 ಮುಗ್ದೋಗುತ್ತೆ. ಮಾರ್ಚ್ 19 ಎಕ್ಸಾಮ್ ಮುಗ್ದೋಗುತ್ತೆ. 21ನೇ ತಾರೀಕಿಂದ ಮೇ 3ನೇ ತಾರೀಕುವರೆಗೂ ಎಕ್ಸಾಮ್ ಇವರಿಗೆ ಕೋಚಿಂಗ್ ಇರುತ್ತೆ ಟೋಟಲ್. ಸರ್ ಇದು ಆನ್ಲೈನ್ ಕ್ಲಾಸಸ್ ಅಥವಾ ಆಫ್ಲೈನ್ ಮ್ಯಾಮ್? ಆಫ್ಲೈನ್. ಆನ್ಲೈನಲ್ಲಿ ನೀಟ್ ಕ್ರ್ಯಾಕ್ ಮಾಡೋದು ಕಷ್ಟ ಇದೆ ಮ್ಯಾಮ್. ಸೊ ಅದಕ್ಕೋಸ್ಕರ ಆಫ್ಲೈನು ಆನ್ ಕ್ಯಾಂಪಸ್ ಕೊಡ್ತಾ ಇದ್ದೀವಿ. ಅದು ಮುಖಾಂತರ ನೆಕ್ಸ್ಟು ಫರ್ದರ್ ಸ್ಟೂಡೆಂಟು ಎಲಿಜಿಬಲ್ ಆದಮೇಲೆ ಅವರಿಗೆ ಸ್ಕಾಲರ್ಶಿಪ್ ಆಪ್ಷನ್ಸ್ ಇದೆ. ಸ್ಕಾಲರ್ಶಿಪ್ ಮುಖಾಂತರ ಮುಂದೆ ಅವ್ರು MBBS ಮಾಡೋಕ್ಕೆ ಯಾವ ಥರ ಕಾಲೇಜಸ್ ಇರುತ್ತೆ, ಒಂದು ಮಿನಿಮಮ್ ಪ್ಯಾಕೇಜಲ್ಲಿ MBBS ಯಾವ ಥರ ಓದ್ಬೋದು, ಮಿನಿಮಮ್ ಬಡ್ಜೆಟಲ್ಲಿ ಒಂದು 15-20 ಲಕ್ಷ ರೂಪಾಯಿ ಪ್ಯಾಕೇಜ್ ಇತ್ತು, ಅವರು ಮೆಡಿಕಲೇ ಮಾಡಬೇಕಂತ ಇರುವಂಥ ವಿದ್ಯಾರ್ಥಿಗಳಿಗೆ ಚೂಸ್ ಮಾಡಿ ಕೋಚಿಂಗು ಫ್ರೀ ಕೊಡ್ತಾ ಇದ್ದೀವಿ. ಸ್ಕಾಲರ್ಶಿಪ್ ಆಪ್ಷನ್ಸ್ ಇದೆ. ಮತ್ತು MBBS ಓದುವಂಥ ವಿದ್ಯಾರ್ಥಿಗಳಿಗೆ 6 ವರ್ಷ ಸರ್ವಿಸ್ ಕೂಡ ನಮ್ಮ ಕಡೆಯಿಂದ ಇರುತ್ತೆ ಮೇಡಮ್. ಓಕೆ, ಥ್ಯಾಂಕ್ ಯು ಕವಿತಾ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ತಿಮ್ಮಣ್ಣ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಸರ್ ನಮಸ್ತೆ ಮೇಡಮ್. ನಿಮ್ಮ ನೀಟ್ ಬಗ್ಗೆ ಅಥವಾ ವೈದ್ಯಪೀಠ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ. ನಮಸ್ಕಾರ ತಿಮ್ಮಣ್ಣ ಅವರೇ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ನೀಟ್ ಈಗ SC/ST ಎಷ್ಟು ತಗೊಂಡ್ರೆ ಗೌರ್ಮೆಂಟ್ ಸೀಟ್ ಸೆಲೆಕ್ಷನ್ ಆಗುತ್ತೆ ಸರ್? ಸರ್, ಈಗ ಈ ವರ್ಷದ್ದು ಕಟ್ ಆಫ್ ತಮಗೆ ಗೊತ್ತಿರಬೇಕು. ಈಗ ಕಟ್ ಆಫ್ ಪ್ರಕಾರ ವಿದ್ಯಾರ್ಥಿಗಳಿಗೆ ಈ ವರ್ಷ 30 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಪೇರ್ ಆಗ್ತಿದ್ದಾರೆ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಟಾಕು. ಈಗ ಲಾಂಗ್ ಟರ್ಮ್ ಹೋಗಿರೋ ಸ್ಟೂಡೆಂಟ್ ಕರ್ನಾಟಕದಲ್ಲಿ ನೋಡಿದ್ರೆ ನೀವು 1 ಲಕ್ಷಕ್ಕೂ ಹೆಚ್ಚು ಸ್ಟೂಡೆಂಟ್ ಕರ್ನಾಟಕದಲ್ಲೇ ಬಂದು ಲಾಂಗ್ ಟರ್ಮ್ ತೊಗೊತಾ ಇದ್ದಾರೆ. ಅದರ ಅಲ್ಲದೆ ನಮಗೆ ಫ್ರೆಷರ್ಸ್ ಇದ್ದಾರೆ. 27, 28, 29 ಲಕ್ಷ ವಿದ್ಯಾರ್ಥಿಗಳು ಅಪಿಯರ್ ಆಗ್ತಾರೆ. ಕಟ್ ಆಫು ಅಂತ ಹೇಳಬೇಕಾದ್ರೆ ಅವ್ರು ಅಪಿಯರ್ ಆಗಿ ಹೊರಗೆ ಬಂದಮೇಲೆ ನಮಗೆ ಆ್ಯಕ್ಚುಯಲ್ ಕಟ್ ಆಫ್ ಗೊತ್ತಾಗುತ್ತೆ. ಈಗ ಆಸ್ ಪರ್ OBC SC/ST ಕ್ಯಾಟಗರಿ ಅಂದರೆ ಅಬೌವ್ 500 ತೊಗೋಬೇಕಾಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕಾಗಿ. ಇನ್ನು ಇಲ್ಲಿ ಎಲಿಜಿಬಿಲಿಟಿ ಬಗ್ಗೆ ಹೇಳೋದಾದ್ರೆ ಹೆಂಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ ಸ್ಟೂಡೆಂಟ್ಸ್? ಮ್ಯಾಮ್ ಈಗ ಸರ್ ತಿಮ್ಮಣ್ಣ ಅವ್ರು ಕೇಳಿದ್ರೆ ನಮಗೆ ಎಲಿಜಿಬಲ್ ಇಂಡಿಯಾದಲ್ಲಿ ಓದಬೇಕಂದ್ರೆ ಯಾವ ಥರ ಅಂತ. ಇಂಡಿಯಾದಲ್ಲಿ ಓದಬೇಕಂತ ಹೇಳಿದ್ರೆ 720ಗೆ 550 ಮೇಲೆ ತೊಗೋಬೇಕು. ಕ್ಲಿಯರ್ ಆಗಿದೆ ಅದು. ಯಾಕಂದರೆ ನಂಬರ್ ಆಫ್ ಸ್ಟೂಡೆಂಟ್ ಡಿವೈಡೆಡ್ ಬೈ ಹೈಯೆಸ್ಟ್ ಸೀಟ್ಸು. ಈಗ ನಂಬರ್ ಆಫ್ ಸ್ಟೂಡೆಂಟ್ ಡಿವೈಡೆಡ್ ಬೈ ಹೈಯೆಸ್ಟ್ ಮಾರ್ಕ್ಸ್ ಅಂತ ಡಿವೈಡ್ ಮಾಡಿದ್ರೆ ನಮ್ಮ ಹತ್ರ 4-5% ಸೀಟ್ಸ್ ಮಾತ್ರ ಇರೋದು. ಈಗಂದರೆ ಎವ್ರಿ ಇಯರ್ ಬಂದು ಡಿಮಾಂಡ್ ಇನ್ಕ್ರೀಸ್ ಆಗ್ತಾನೆ ಇದೆ. ಒಂದು ಮಿನಿಮಮ್ ಮಾರ್ಕ್ಸ್ ತೊಗೊಂಡು ಎಲಿಜಿಬಲ್ ಜಸ್ಟ್ ನಾನು MBBS ಮಾಡ್ಬೋದು ಅಂತ ಎಲಿಜಿಬಲ್ ಆಗಬೇಕಾದ್ರೆ ವಿದ್ಯಾರ್ಥಿಗಳು OBC SC/ST ಕ್ಯಾಟಗರಿ ಇರೋರು ಮಿನಿಮಮ್ 130-140 ಮಾರ್ಕ್ಸ್ ಸ್ಕೋರ್ ಮಾಡಬೇಕಾಗಿದೆ. ಈ ವರ್ಷ ಕಟ್ ಆಫ್ ಹಂಗೆ ನಿಲ್ಲುತ್ತೆ. ಅದೇ ಅವ್ರು ಏನಾದರೂ ಜನರಲ್ ಕ್ಯಾಟಗರಿ ಆಗಿದ್ದರೆ 140, 160, 170, 180 ಅಪ್ರಾಕ್ಸಿಮೇಟ್ 160-170 ಮಾರ್ಕ್ಸ್ ಸ್ಕೋರ್ ಮಾಡಿದ್ರೇ ಅವ್ರು ಎಲಿಜಿಬಲ್ ಆಗುವಂಥದ್ದು. ಸೊ ಅದಕ್ಕೋಸ್ಕರ ಅವ್ರಿಗೆ ಎಲಿಜಿಬಲ್ ನಮ್ಮ ಕಡೆಯಿಂದ ಒಂದು ಪೋಸ್ಟು, ನಮ್ಮ ಕಡೆಯಿಂದ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ. ಈಗ ನಾವು ಇಷ್ಟು ವರ್ಷದಿಂದ ಫಾರಿನಿಗೆ ಕಳಿಸ್ತಾ ಇದ್ದೀವಿ. ಒಂದು ನೀಟ್ ಎಲ್ಲೋ ಒಂದು ಕಡೆ ತಡ ಆಗ್ತಿದೆ. ಆ ನೀಟ್ ಇಲ್ಲದ್ರೆ ಬಂದು ವಿದ್ಯಾರ್ಥಿಗಳು ಓದಕ್ಕೆ ಒಳ್ಳೆ ಟ್ಯಾಲೆಂಟ್ ಇದೆ, ಬಟ್ ನೀಟಲ್ಲಿ ಎಲಿಜಿಬಲ್ ಆಗಿಲ್ಲ. ಪೇರೆಂಟ್ಸ್ ಸುಮಾರು ಜನ ಬಂದು ಡಿಸ್ಕಸ್ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ಒಂದು ಫ್ರೀ ಕೋಚಿಂಗೇ ಕೊಡಬೇಕು. ಟೋಟಲ್ 45 ದಿನ ಕ್ರ್ಯಾಶ್ ಕೋರ್ಸು ಫ್ರೀ ಕೊಟ್ಟು ಅದು ಬೆಂಗಳೂರಲ್ಲಿ ಕ್ಯಾಂಪಸ್ ಕೊಡ್ತಾ ಇದ್ದೀನಿ. ಬೆಂಗಳೂರು ಕ್ಯಾಂಪಸಲ್ಲಿ ಸ್ಟೇ ಮಾಡಿಸಿ ನಿಮಗೆ ಪ್ರೊಸೀಜರನ್ನು ಮಾಡಿ ಫ್ರೀ ನೀಟ್ ಕೋಚಿಂಗ್ ಕೊಟ್ಟು ಎಲಿಜಿಬಲ್ ಮಾಡಿಸಿ ಮತ್ತೆ ಫಾರಿನಿಗೆ ಕಳಿಸುವಂಥ ಕೆಲಸ ಡಾಕ್ಟರ್ ಡ್ರೀಮ್ಸು ಲಾಂಚ್ ಮಾಡಿರೋದು ಮೇಡಮ್. ಓಕೆ, ಬಸವರಾಜನ್ ಅವರು ರಾಯಚೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಪ್ರಶ್ನೆ ಏನಿದೆ ಕೇಳಿ. ನಂದೇನು ಮೇಡಮ್, ನಾನು ಆಕ್ಚುಲಿ ಅಂದ್ರೆ ಡ್ರೈವರ್ ಮೇಡಮ್. ನನ್ನ ಮಗಳು ಬಂದು ನೀಟ್ ಅಲ್ಲಿ ಇವಾಗ ಸೆಕೆಂಡ್ ಶಿಫ್ಟ್ ಓದ್ತಾ ಇದ್ದಾರೆ, ಇನ್ನು ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದಾರೆ. ಓಕೆ, ನಾನು ಬೆಂಗಳೂರು ಆಟೋ ಡ್ರೈವರ್ ಕೆಲಸ ಮಾಡ್ತೀನಿ ಸರ್, ಕೂಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಇದ್ರ ಬಗ್ಗೆ ಮಗಳು ಬಂದು ನಾನು ಮೆಡಿಕಲ್ ಮಾಡ್ಬೇಕಂತ ಹೊರಟಿದ್ದಾಳೆ. ನನ್ನ ಹತ್ರ ಸ್ವಲ್ಪ ದುಡ್ಡು ಇಲ್ಲ ಸರ್, ಅವಳು ಓದೋದು ತುಂಬಾ ಸ್ಪೀಡ್ ಇದೆ, ಬಟ್ ಇದು ನನ್ನ ಮಾಹಿತಿ ಇಲ್ಲ ಸರ್, ಎಲ್ಲಿ ಬರ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ನಾ ಏನ್ ಮಾಡ್ಬೇಕಂತ ಒಂದು ಐಡಿಯಾ ಕೊಡ್ತೀರಾ ಸರ್? ಬೆಂಗಳೂರಲ್ಲಿ ಇದ್ದೀರಾ ಅಂದರೆ ನೀವು ನಮ್ಮ ಆಫೀಸ್ ಕೋರಮಂಗಲ ಸೋನಿವಲ್ ಸಿಗ್ನಲಲ್ಲಿ ಇದೆ ಆಫೀಸು. ನಮ್ಮದು ನಂಬರ್ ಬರ್ತಾ ಇದೆ ಮೇಲೆ, ಅದಕ್ಕೊಂದು ಸತಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಆಫೀಸಿಗೆ ಬನ್ನಿ. ಮಗಳು ಪರ್ಸೆಂಟೇಜ್ ಏನಿದೆ,
ಯಾವ ಥರ ಎಲ್ಲಿ ಓದಿದ್ದು PUC, ಮುಂದೆ ಯಾವ ಥರ ಅವ್ರಿಗೆ ಈ ಒಂದು ನೀಟ್ ಮುಖಾಂತರ ಯಾವ ಥರ ಇಂಡಿಯಾದಲ್ಲಿ ಸೀಟ್ ತಗೋಬೋದು ಅಂತ ಹೇಳ್ತೀವಿ. ಬೈ ಚಾನ್ಸ್ ಮಾರ್ಕ್ಸ್ ಕಡಿಮೆ ಬಂತಂದರೆ ಸ್ಕಾಲರ್ಶಿಪ್ ಸ್ಕೀಮ್ ಇದೆ ನಮ್ಮ ಹತ್ರ, ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡಬೇಕಂತ ಹೇಳ್ತೀವಿ. ಮೂರನೇದು ನಿಮಗೆ ಒಂದು ಅತಿ ಕಡಿಮೆ ಬಡ್ಜೆಟಲ್ಲಿ ಇವತ್ತು ಡಾಕ್ಟರ್ ಡ್ರೀಮ್ಸ್ ಈ ಥರ ಒಂದು 15-16 ವರ್ಷದಿಂದ ಮಾಡ್ಕೊಂಡು ಬಂದಿದೆ ಅಂದರೆ ಬಿಕಾಸ್ ಆಫ್ ನಮಗೆ ನಾವು ಕೊಟ್ಟಿರೋಂಥ ಸರ್ವೀಸು ಮತ್ತು ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಇವತ್ತು ಡಾಕ್ಟ್ರ್ ಮಾಡಿ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಸೊ ಅದಕ್ಕೋಸ್ಕರ ಪ್ರತಿಯೊಂದಕ್ಕೂ ಒಂದು ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ನಮ್ಮದು ನಂಬರ್ ಬರ್ತಾ ಇದೆ ಸರ್, ಅದಕ್ಕೊಂದು ಸತಿ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಗೊಳ್ಳಿ, ಸೀದಾ ಆಫೀಸಿಗೆ ಬಂದು ವಿಸಿಟ್ ಮಾಡಿ ಸರ್. ಥ್ಯಾಂಕ್ ಯು ಬಸವರಾಜ್ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಇನ್ನು ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ವೆಲ್ಕಮ್ ಬ್ಯಾಕ್. ವೈದ್ಯಪೀಠದ ಬಗ್ಗೆ ಹೇಳ್ತಾ ಇದ್ರಿ. ಸೊ ಸ್ಟೂಡೆಂಟ್ಸ್ನ ನೀವು ಅಲ್ಲೇ 45 ಡೇಸ್ ಇಟ್ಕೊಂಡು ನಾವು ಇಲ್ಲಿ ಅವರಿಗೆ ಪಾಠ ಮಾಡೋದು ಅಂತ. ಸೊ ಈಗ ಹಾಸ್ಟೆಲ್ ಮತ್ತು ಫುಡ್ ಫೆಸಿಲಿಟಿ ಬಗ್ಗೆ ಹೇಳೋದಾದರೆ ಈಗ ನೋಡಿ, ಆನ್ಲೈನಲ್ಲಿ ನೀಟ್ ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರ ಮನೆಯಲ್ಲಿ ಅವ್ರದ್ದೇ ಆದಂಥ ಶೆಡ್ಯೂಲು, ಅಲ್ಲಿ ಇಲ್ಲಿ ಹೋಗೋದು, ಅದು ಒಂದು ಫೋಕಸ್ ಇರಲ್ಲ. ಅದಕ್ಕೋಸ್ಕರ ಆನ್ ಕ್ಯಾಂಪಸ್ ಒಂದು ಫ್ಯಾಕಲ್ಟಿನ ಇಟ್ಟು ವಿದ್ಯಾರ್ಥಿಗಳಿಗೆ ಒಂದು ಆಪ್ಷನನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಅವರಿಗೆ 45 ದಿವಸ ಟೋಟಲ್ ಒಂದು ಆನ್ ಫೋಕಸ್ ಇರ್ತಾರೆ. ಅದಕ್ಕೆ ನೀವು ಮನೆಯಿಂದ ಹೊರಗೆ ಬರಬೇಕು. ನಾನು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ಓದ್ಕೊಂಡು ನಾನು ನೀಟು ಕ್ರ್ಯಾಕ್ ಮಾಡಿಬಿಡ್ತೀನಿ ಅಂದರೆ ಅದು ಎಲ್ಲೋ ಒಂದು ಕಡೆ ಬಂದು 0.1% ಸತ್ಯ, 99% ಪಾಸಿಬಲ್ ಇಲ್ಲ. ಯಾರಾದರೂ 1% ಸ್ಟೂಡೆಂಟಿಗೆ ಕ್ರ್ಯಾಕ್ ಮಾಡ್ಕೋಬೋದು, ಏನೋ ಒಂದು ಮಿರಾಕಲ್ ಕ್ರಿಯೇಟ್ ಆಗ್ಬೋದು. ಟೋಟಲ್ ಓವರಾಲ್ ನಾವು ನೋಡೋಕ್ಕೆ ಬಂದರೆ ವಿಚ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್. ಈಗ ಸ್ಟೂಡೆಂಟ್ 1 ವರ್ಷ ಓದಿ ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ 4 ಲಕ್ಷ 5 ಲಕ್ಷ ಕೊಟ್ಟು ಓದಿ ಕೂಡ ಎಲಿಜಿಬಲೇ ಆಗದೇ ಇರೋಂಥ ರೆಕಾರ್ಡ್ ಸುಮಾರಿದೆ ನಮ್ಮ ಹತ್ರ. ಸೊ ಅಂಥದ್ರಲ್ಲಿ ನೀವು ಆನ್ಲೈನಲ್ಲಿ ಓದ್ಕೊಂಡು MBBS ತೊಗೊತೀರಾ ಅಂದರೆ ಪಾಸಿಬಲ್ ಇಲ್ಲ. ನಾವೇನು ಹೇಳ್ತೀವಿ, ಆನ್ ಕ್ಯಾಂಪಸ್ ಫ್ಯಾಕಲ್ಟಿ ಇರ್ತಾರೆ, 24 ಗಂಟೆ ನಿಮಗೆ ಡೀಟೇಲ್ಸ್ ಸಿಗ್ಬಿಡುತ್ತೆ, ಡೌಟ್ಸ್ ಕ್ಲಾರಿಫಿಕೇಷನ್ ಇರುತ್ತೆ ನಿಮಗೆ. ಪ್ಲಸ್ ನಿಮಗೆ ಹಾಸ್ಟೆಲ್ ಫೆಸಿಲಿಟಿ, ಬಾಯ್ಸಿಗೆ ಸಪ್ರೇಟ್ ಹಾಸ್ಟೆಲ್ ಇದೆ, ಗರ್ಲ್ಸಿಗೆ ಸಪ್ರೇಟ್ ಹಾಸ್ಟೆಲ್ ಇದೆ, ಊಟದ ವ್ಯವಸ್ಥೆ ಇದೆ, ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್, ಮತ್ತು 4 ಗಂಟೆ 5 ಗಂಟೆಗೆ ಬಂದು ಒಂದು ಸ್ನ್ಯಾಕ್ಸ್ ಕೊಡೋದು, ಟೀ ಪ್ರೊವೈಡ್ ಮಾಡೋದು. ಯಾಕಂದರೆ ಒಂದು ಸ್ವಲ್ಪ ಸ್ಟ್ರೆಸ್ ಆಗಬಾರ್ದು ಅಂತ ಸ್ಟೂಡೆಂಟ್ ಅಂದ್ಬಿಟ್ಟು ಅದನ್ನು ಒಂದು ಫಾರ್ಮ್ಯಾಲಿಟಿಯನ್ನು ಮಾಡಿಕೊಡ್ತಾ ಇದ್ದೀವಿ. ಸೊ ಸ್ಟೂಡೆಂಟು ಒಂದು ರಿಲೀಫ್ ಆಗಿ ಒಂದು ಕ್ಯಾಂಪಸ್, ದೊಡ್ಡ ಕ್ಯಾಂಪಸ್ ಇದೆ, ಆರಾಮಾಗಿ ಕೂತ್ಕೊಂಡು ಓದ್ಕೊಂಡು ಎಲಿಜಿಬಲ್ ಆದರೆ ಮೇಡಮ್ ಅವ್ರ ಕೆರಿಯರಲ್ಲಿ ತುಂಬ ಒಂದು ಬೆಸ್ಟ್ ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ಕೋಬೋದು. ಯಾಕಂದರೆ ಪ್ರತಿಯೊಂದು ತಂದೆ ತಾಯಿಗೂ ಕೂಡ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಒಂದು ಒಳ್ಳೆ ಡಾಕ್ಟ್ರ್ ಮಾಡಬೇಕಂದ್ಬಿಟ್ಟು, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದರೂ ಕೂಡ ಒಂದು ಇವತ್ತು ಏನು ಮಾಡ್ತಿದ್ದಾರೆ ಅಂದರೆ ಮನೆ ಮಠ ಅದೆಲ್ಲ ಮಾರಿ ಕೂಡ ನಮಗೇನಾದರೂ ಒಂದು ಮಕ್ಕಳಿಗೆ ಒಂದು ಒಳ್ಳೆ ಡಾಕ್ಟ್ರ್ ಮಾಡಬೇಕಂದ್ಬಿಟ್ಟು. ಸೊ ಇಂಥದ್ರಲ್ಲಿ ನೀಟೇ ಇಲ್ಲ ಅಂದರೆ ನೀವು ಡಾಕ್ಟ್ರ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು CSR ಲೈಕ್ ಸೋಷಿಯಲ್ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಒಂದು ನಮ್ಮ ಕಡೆಯಿಂದ ಒಂದು ಫ್ರೀ ಕೋಚಿಂಗನ್ನು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಇದು ಸುಮಾರು ವಿದ್ಯಾರ್ಥಿಗಳಿಗೆ ಒಂದು ಬೆನಿಫಿಟ್ ಆಗ್ತಾಯಿದೆ. ಸುಮಾರು ಪೇರೆಂಟ್ ಫೀಡ್ಬ್ಯಾಕ್ ಕೊಡ್ತಾರೆ, ಸರ್ ಒಳ್ಳೆ ಮಾಡಿದ್ದಾರೆ ಕೆಲಸ, ನಮ್ಮ ಈಗ ಟೈರ್ 2 ಟೈರ್ 3 ಸಿಟಿಯಲ್ಲಿ ಕೋಚಿಂಗ್ ಚೆನ್ನಾಗಿದೆ ಸರ್, PUC ಓದ್ತಾ ಇದ್ದಾರೆ, ನೀಟು ಅಷ್ಟೊಂದು ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಮಕ್ಕಳಿಗೆ ಈಗ PUC ಎಕ್ಸಾಮ್ ಆಗಿದ ತಕ್ಷಣ ಮನೆಗೆ ಕಳಿಸ್ಬಿಡ್ತಾರೆ, ಇವ್ರು ಮನೆಗೆ ಬಂದು ಅಲ್ಲಿ ಇಲ್ಲಿ ಹೋಗ್ತಾರೆ, 8-10 ದಿವಸ ಹಂಗೆ ಮುಗ್ದೋಗುತ್ತೆ. ಲಾಸ್ಟ್ ಒಂದು ವಾರ ಕೂತ್ಕೊಂಡು 100-150 ಮಾರ್ಕ್ಸ್ ತೊಗೊತಾರೆ ಸರ್, ಎಲಿಜಿಬಲ್ ಆಗ್ತಾರಾ ಇಲ್ಲ, ಎಲ್ಲೋ ಒಂದು ಕಡೆ ಡೌಟ್ ಇದೆ. ಇಂಥದ್ರಲ್ಲಿ ನೀವು 45 ದಿನ ಫ್ರೀ ನೀಟ್ ಕೋಚಿಂಗನ್ನು ಕೊಟ್ಟು ಎಲಿಜಿಬಲ್ ಮಾಡಿಸಿ ಸ್ಕಾಲರ್ಶಿಪ್ ಆಪ್ಷನ್ ಕೊಟ್ಟು MBBS ಓದಕ್ಕೆ ಕಳಿಸ್ತಾ ಇದ್ದಾರೆ ಅಂದರೆ ಇದೊಂದು ಗ್ರೇಟ್ ಕೆಲಸ ಮಾಡ್ತಾ ಇದೆ ಅಂತ ಸುಮಾರು ಫೀಡ್ಬ್ಯಾಕ್ ಕೂಡ ಬರ್ತಾ ಇದೆ. ಸೊ ನಾನೇನು ಹೇಳ್ತೀನಿ, ಮನೆಯಲ್ಲಿ ಕೂತ್ಕೊಂಡು ನೀಟ್ ಓದ್ತೀನಿ ಅಂದರೆ ಪಾಸಿಬಲ್ ಇಲ್ಲ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಥ್ರೂ ವೈದ್ಯಪೀಠ್ ಇನಿಷಿಯೇಟಿವ್ ಆಫ್ ಡಾಕ್ಟರ್ ಡ್ರೀಮ್ಸ್ ಇದು, ಡಾಕ್ಟರ್ ಡ್ರೀಮ್ಸ್ ಇದೇ ಒಂದು ವಿಂಗು. ನಾವು ನಮ್ಮ ಮುಖಾಂತರ ಒಂದು ವಿದ್ಯಾರ್ಥಿಗಳಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಒಂದು ಬ್ರಿಲಿಯಂಟ್ ಇರುವಂಥ ವಿದ್ಯಾರ್ಥಿಗಳಿಗೆ, ಡಾಕ್ಟರ್ ಮಾಡಬೇಕಂತ ಇರುವಂಥ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಡ್ತಿರೋದು. ನಿಮಗೆ ಹಾಸ್ಟೆಲ್ ಫೆಸಿಲಿಟಿ, ಊಟದ ವ್ಯವಸ್ಥೆ, ಬುಕ್ ಮೆಟೀರಿಯಲ್ಸು, ಪ್ರತಿಯೊಂದಕ್ಕೂ ಒಂದು ಇನ್ಫಾರ್ಮೇಷನ್ ಇರುತ್ತೆ, ಪ್ರತಿಯೊಂದು ಕೂಡ ಒಂದು ಫೆಸಿಲಿಟಿ ಸಿಗ್ತಾ ಇದೆ. ಅದೊಂದು ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿಕೊಂಡು ಮುಂದೆ ನೀವು ಡಾಕ್ಟರ್ ಆಗಬೇಕಂದ್ರೆ ಇದಕ್ಕಿಂತ ಬೆಸ್ಟ್ ಒಂದು ಪ್ಲಾಟ್ಫಾರ್ಮ್ ನಿಮಗೆ ಇಡೀ ಬೆಂಗಳೂರಲ್ಲಿ ಹುಡುಕಿದ್ರು ಸಿಗಲ್ಲ ಮೇಡಮ್. ಓಕೆ, ಇನ್ನು ವೈದ್ಯ ಜ್ಯೋತಿ ಸ್ಕಾಲರ್ಶಿಪ್ ಇದ್ರ ಬಗ್ಗೆ ಹೇಳೋದಾದ್ರೆ ಮ್ಯಾಮ್ ಆಲ್ರೆಡಿ ನೋಡಿ, ಈಗ ಇದು 3ನೇ ವರ್ಷ, ಇದು 3rd ಒಂದು ಯೂನಿಟ್ ಅಂತಾನೆ ಹೇಳ್ಬೋದು. 2 ವರ್ಷ ಕೂಡ ಒಂದು ಟಾಪ್ ಒಂದು ಎಕ್ಸಾಮ್ ಮುಖಾಂತರ ವೈದ್ಯ ಜ್ಯೋತಿ ಸ್ಕಾಲರ್ಶಿಪ್ ಏನು ಅಂತಾರೆ, ಈಗ ನಮ್ಮದೇ ಆದಂಥ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ. ಇದರಲ್ಲಿ 2 ಟೈಪ್ಸ್ ಆಫ್ ಸ್ಕಾಲರ್ಶಿಪ್ಸ್ ಇದೆ. ಒಂದು ಅಶೋರ್ಡ್ ಸ್ಕಾಲರ್ಶಿಪ್ ಇದೆ, ಇನ್ನೊಂದು ನಮಗೆ ಥ್ರೂ ಎಕ್ಸಾಮ್ ಮುಖಾಂತರ. ಈಗ ಎಕ್ಸಾಂಪಲ್, ಸ್ಟೂಡೆಂಟು ಲಾಸ್ಟ್ ಇಯರು 1500 ಸ್ಟೂಡೆಂಟ್ ಎಕ್ಸಾಮ್ ಅಟೆಂಡ್ ಮಾಡಿದರು. 1500 ವಿದ್ಯಾರ್ಥಿಗಳು, ಅದರಲ್ಲಿ 100 ಸ್ಟೂಡೆಂಟನ್ನು ಚೂಸ್ ಮಾಡಿ ಟಾಪ್ ಬಂದಿರುವಂಥ ವಿದ್ಯಾರ್ಥಿಗಳಿಗೆ, ಈಗ ಫಸ್ಟ್ ರ್ಯಾಂಕ್ ಯಾರು ಬಂದಿರ್ತಾನೆ ಅವ್ರಿಗೆ 5 ಲಕ್ಷ ರೂಪಾಯಿ ಸ್ಕಾಲರ್ಶಿಪನ್ನು ಅನೌನ್ಸ್ಮೆಂಟ್ ಮಾಡಿದ್ವಿ. ಸೆಕೆಂಡ್ ಬಂದಿರೋಂಥ ವಿದ್ಯಾರ್ಥಿಗೆ 3 ಲಕ್ಷ ರೂಪಾಯಿ ಸ್ಕಾಲರ್ಶಿಪನ್ನು ಕೊಟ್ಟಿದ್ದೀವಿ. ಥರ್ಡ್ ಬಂದಿರುವಂಥ ಒಂದು ಸ್ಟೂಡೆಂಟ್ಗೆ 2 ಲ್ಯಾಕ್ ರೂಪಾಯಿ ಸ್ಕಾಲರ್ಶಿಪನ್ನು ಕೊಟ್ಟು ಎಕ್ಸಾಮಿಗೆ ಅಟೆಂಡ್ ಮಾಡಿಸಿದ್ವಿ. ಎಕ್ಸಾಮು ಲಾಸ್ಟ್ ಇಯರ್ ನಮಗೆ ಮೇ ಮಂತಲ್ಲಿ ಇತ್ತು. ಅಪೇರ್ ಆದರೂ ಎಕ್ಸಾಮಲ್ಲಿ ರಿಸಲ್ಟ್ ನೋಡಿ ಯಾರು ಫಸ್ಟ್ ಬಂದರೂ ಅವ್ರಿಗೆ ಸ್ಕಾಲರ್ಶಿಪನ್ನು ಕೊಟ್ಟು ಫಾರಿನ್ಗೆ ಕಳಿಸುವಂಥ ಕೆಲಸ ಮಾಡಿದ್ದೀವಿ. ಇದಲ್ಲದೆ ನಮಗೆ ಸೆಕೆಂಡ್ ಯೂನಿಟ್ ಏನಿರುತ್ತೆ ಅಂದರೆ ಅಶೋರ್ಡ್ ಸ್ಕಾಲರ್ಶಿಪ್. ಈಗ ಆ ಟೈಮಲ್ಲಿ ಸ್ಟೂಡೆಂಟು ಓದಿ ಸ್ವಲ್ಪ ಸ್ಟ್ರೆಸ್ ತೊಗೊಂಡಿರ್ತಾರೆ, ಅವರು ಆ ಟೈಮಲ್ಲಿ ನೋಡೋಣಂತೆ ನಮಗೆ ಸಿಗುತ್ತೋ ಎಲ್ಲೋ ಒಂದು ಕಡೆ ಕನ್ಫ್ಯೂಷನು.
ಅಂಥ ವಿದ್ಯಾರ್ಥಿಗಳಿಗೆ ಒಂದು ಅಶೋರ್ಡ್ ಸ್ಕಾಲರ್ಶಿಪ್ ಫಸ್ಟ್ ಕಮ್ ಫಸ್ಟ್ ಸರ್ವ್, ಪ್ರತಿ ಬ್ರಾಂಚ್ಗೆ ಒಂದು 20 ಸ್ಟೂಡೆಂಟ್ ಅಂತ ಅಶೋರ್ಡ್ ಸ್ಕಾಲರ್ಶಿಪ್ ಈ ಮಂತ್ ಎಂಡಿಂಗಲ್ಲಿ ಮಾಡ್ತಾ ಇದ್ದೀವಿ. ಅಂದರೆ ಜನವರಿ ಎಂಡಿಂಗಲ್ಲಿ ಗ್ಯಾದರ್ ಮಾಡ್ತಾ ಇದ್ದೀವಿ. ಅಶೋರ್ಡ್ ಸ್ಕಾಲರ್ಶಿಪ್ಪು ಮಿನಿಮಮ್ 1 ಲಕ್ಷ ರೂಪಾಯಿ ಅಶೋರ್ಡ್ ಸ್ಕಾಲರ್ಶಿಪ್ ಇರುತ್ತೆ ಸ್ಟೂಡೆಂಟ್ಗಳಿಗೆ. ಬ್ರಾಂಚಲ್ಲಿ ಈಗ ಎಕ್ಸಾಂಪಲ್ ಬೆಂಗಳೂರಲ್ಲಿ ಆಫೀಸ್ ಇದೆ, ದಾವಣಗೆರೆ ಇದೆ ಆಫೀಸು, ಹುಬ್ಬಳ್ಳಿ ಇದೆ, ಬಿಜಾಪುರ ಇದೆ ಮತ್ತು ಗುಲ್ಬರ್ಗ ಇದೆ. ಈ 5 ಆಫೀಸಲ್ಲಿ 20 ಸ್ಟೂಡೆಂಟ್ಗೆ ಚೂಸ್ ಮಾಡಿ ಒಂದು 20 ಸ್ಟೂಡೆಂಟ್ಗೆ ಸ್ಕಾಲರ್ಶಿಪ್ ಕೊಡಬೇಕಂದ್ಬಿಟ್ಟು ಅಶೋರ್ಡ್ ಸ್ಕಾಲರ್ಶಿಪ್. ಸ್ಟೂಡೆಂಟು ಲಾಂಗ್ ಟರ್ಮ್ ಹೋಗಿದ್ದಾರೋ ಇಲ್ಲ ಈ ವರ್ಷ 12th ಬರೀತಿದ್ದಾರೋ ಅಲ್ಲಿ ಎಲ್ಲೊಂದು ಕಡೆ ಇರಲಿ, ಬಟ್ ನಮ್ಮ ಕಡೆಯಿಂದ ಒಂದು ಆಪ್ಷನನ್ನು ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ವಿ. ಸೊ ಅದಕ್ಕೋಸ್ಕರ ವರಿ ಇಲ್ಲ, ಒಂದು ಎಕ್ಸಾಮ್ ಮುಖಾಂತರ ಸ್ಕಾಲರ್ಶಿಪ್ ತಗೊಳ್ಳಿ. ಇಲ್ಲ ನೀವು ಅಶೋರ್ಡ್ ಸ್ಕಾಲರ್ಶಿಪ್ ಬೇಕು ಆ್ಯಸ್ ಸೂನ್ ಆಸ್ ಪಾಸಿಬಲ್ ನಮ್ಮದು ನಂಬರ್ ಬರ್ತಾ ಇದೆ, ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ನೀಟು ಫ್ರೀಯಾಗಿ ಓದಿರಿ ಮತ್ತು ಸ್ಕಾಲರ್ಶಿಪ್ ತಗೋರಿ, ಮತ್ತು ಮುಂದೆ ಫಾರಿನ್ಗೆ ಹೋಗುವಂಥ ಕೆಲಸ ಕೂಡ ಡಾಕ್ಟರ್ ವತಿಯಿಂದ ಮಾಡಿಕೊಡ್ಬೋದು. ಓಕೆ, ಈಗ ವೈದ್ಯಪೀಠ ಏನು ಅಂತ ಕೇಳಿದ್ವಿ, ವೈದ್ಯ ಜ್ಯೋತಿ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಈಗ ಮೇನ್ ಫೋಕಸ್ಸು ಅಬ್ರಾಡಲ್ಲಿ MBBS ಮಾಡಬೇಕು. ಅಬ್ರಾಡಲ್ಲಿ MBBS ಮಾಡಬೇಕು ಅಂದರೆ ಏನು ಮಾಡಬೇಕು ಮ್ಯಾಮ್? ಈಗ ನೋಡಿ, ಈಗ ಒಂದು ಸ್ಟೂಡೆಂಟ್ ಏನಾದರೂ ಟ್ಯಾಲೆಂಟೆಡ್ ಇದ್ದಾನಂದರೆ ಅಂಥ ವಿದ್ಯಾರ್ಥಿಗಳಿಗೆ ನಾನು ಪಿಕ್ ಮಾಡಿ ಅವನಿಗೆ ನೀಟ್ ಕೋಚಿಂಗ್ ಕೊಟ್ಟು ಸ್ಟೂಡೆಂಟ್ಗಳಿಗೆ ಮತ್ತು ವೈದ್ಯ ಜೊತೆ ಸ್ಕಾಲರ್ಶಿಪ್ಗೂ ಕೂಡಿಸಿ, ಇಲ್ಲ ನಾನು ಅಶೋರ್ಡಲ್ಲಿ ಹೋಗ್ತೀನಿ ಅಶೋರ್ಡ್ ಸ್ಕಾಲರ್ಶಿಪ್ ಕೊಟ್ಟು ಅಂದರೆ ಖಚಿತ ಅದು 100% ಆಗೇ ಆಗೋದು. ಈಗ ಎಲ್ಲೋ ಲಾಟ್ರಿ ಸಿಸ್ಟಮ್ ಏನೂ ಇಲ್ಲ. ಕೆಲವರು ಏನೋ ನಾನು 30 ಲಕ್ಷ ಕೊಡ್ತೀನಿ 40 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ, ಅದೆಲ್ಲ ಪಾಸಿಬಲ್ ಇಲ್ಲ. ನೀವು ತಗೊಳ್ಳೇ 50,000 ರೂಪಾಯಿ ಪ್ರಾಫಿಟ್ಗೋಸ್ಕರ 30 ಲಕ್ಷ ಕೊಡ್ತೀನಿ 40 ಲಕ್ಷ ಕೊಡ್ತೀನಿ ಅಂದ್ಬಿಟ್ಟು ಸುಳ್ಳು ಏನೂ ಬೇಕಾಗಿಲ್ಲ. ಆಪರ್ಚುನಿಟಿ ಡಾಕ್ಟರ್ ಟಿಮ್ಸ್ ಏನು ಇದು ಕ್ರಿಯೇಟ್ ಮಾಡಿ ಕೊಟ್ಟಿದೆ, ಒಂದು ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದ್ದೀವಿ. ಏನಿದೆ ಆ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಸ್ಕೀಮು. ಫಸ್ಟು ಎಕ್ಸಾಮ್ ಅಟೆಂಡ್ ಮಾಡಿರಿ, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆಯಾ ನೀವು ಬನ್ನಿ, ನಿಮಗೆ ನಾವು ನಿಮಗೆ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡಿಕೊಡ್ತೀವಿ. ಟಾಪ್ ಬಂತು, ಫಸ್ಟ್ ರ್ಯಾಂಕ್ ಬಂತು, 5 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಪು, ವರ್ಷಕ್ಕೆ 1 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಇರುತ್ತೆ. ಇಲ್ಲ ನೀವು ಸೆಕೆಂಡ್ ಬಂದ್ರಿ 3 ಲಾಖ ರೂಪಾಯಿ ಸ್ಕಾಲರ್ಶಿಪ್ ಇರುತ್ತೆ. ಥರ್ಡ್ ಬಂದ್ರಿ 2 ಲಾಖ ರೂಪಾಯಿ ಸ್ಕಾಲರ್ಶಿಪ್ ಇರುತ್ತೆ. ಅಲ್ಲ ಅದು ಎಕ್ಸಾಮಲ್ಲಿ ನಮಗೆ ಸುಮಾರು ಸ್ಟೂಡೆಂಟ್ಸ್ ಇರ್ತಾರೆ ಮತ್ತು ಜಾಸ್ತಿ ಕಾಂಪಿಟೇಷನ್ ಆಗುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ಅಶೋರ್ಡ್ ಸ್ಕಾಲರ್ಶಿಪ್ ಕೂಡ ಮಾಡ್ತಾಯಿದ್ದೀನಿ. ಇದೇ ಜನವರಿ ಎಂಡಿಂಗಲ್ಲಿ ಸ್ಟೂಡೆಂಟು ಡಿಸ್ಟ್ರಿಕ್ಟ್ ವೈಸು, ಈಗ ಬೆಂಗಳೂರಲ್ಲಿರೋರು ಬೆಂಗಳೂರಿಗೆ ಬರ್ಬೋದು, ದಾವಣಗೆರೆ ಹತ್ತಿರ ಚಿತ್ರದುರ್ಗ, ಹಾವೇರಿ, ಗದಗ, ಕೊಪ್ಪಳ ಅವರು ದಾವಣಗೆರೆಗೆ ಬರ್ಬೋದು, ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ ಹುಬ್ಳಿಗೆ ಬರ್ಬೋದು. ಈಗ ನಮಗೆ ಬಿಜಾಪುರಲ್ಲಿರೋರು ಬಿಜಾಪುರ ಬ್ರಾಂಚ್ ಇದೆ, ಗುಲ್ಬರ್ಗಾದ ನಿಯರ್ ಬೈ ಇರೋವಂಥವ್ರಿಗೆ ಗುಲ್ಬರ್ಗಾದಲ್ಲಿ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಡ್ತೀವಿ. ಇದು ಅಲ್ಲದೆ ನಮಗೆ ಫಾರಿನ್ಗೆ ಹೋಗಬೇಕಂತ ಆಗಿರೋಂಥ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಕೂಡ ಒಂದು ಆಪರ್ಚುನಿಟಿ. ಮಿನಿಮಮ್ 15 ಇಂದ 20 ಲಕ್ಷ ರೂಪಾಯಿ ಪ್ಯಾಕೇಜು, 6 ವರ್ಷ ಟೈಮ್ ಇರುತ್ತೆ, 12 ಇನ್ಸ್ಟಾಲ್ಮೆಂಟ್ಸ್ ಇರುತ್ತೆ. ಒಂದೇ ಸತಿ ಯಾವುದೇ ರೀತಿ ನಮಗೆ ಇಲ್ಲಿ ಇಂಜಿನಿಯರಿಂಗ್ ಓದುವಂಥ ದುಡ್ಡಲ್ಲಿ ವಿದೇಶದಲ್ಲಿ MBBS ಮಾಡಿಸೋದು. ಯಾಕೆ ಇಂಜಿನಿಯರಿಂಗ್ ನೀವು ಡೊನೇಷನ್ 15-20 ಲಕ್ಷ ರೂಪಾಯಿ ತೊಗೊತಿದ್ದಾರೆ, ಇವತ್ತು ಜಾಬ್ ಗ್ಯಾರಂಟಿ ಇಲ್ಲ. ಇಂಥದ್ರಲ್ಲಿ ವಿದ್ಯಾರ್ಥಿಗಳಿಗೆ ಫಾರಿನಲ್ಲಿ ಕರ್ಕೊಂಡು ಹೋಗಿ ಪ್ರೊಸೀಜರ್ ಮಾಡಿ 6 ವರ್ಷ ಟೈಮು, ಪ್ರೊಸೀಜರು, ರಿಜಿಸ್ಟ್ರೇಷನು, ಮೆಡಿಕಲ್ ಮುಗಿಸ್ಕೊಂಡು ಇಂಡಿಯಾಗೆ ಬಂದು ಎಕ್ಸಿಟ್ ಎಕ್ಸಾಮ್ ಬರೆದು ಲೈಸೆನ್ಸ್ ತಗೊಳ್ಳೋವರೆಗೂ ಹೋಲ್ ಆ್ಯಂಡ್ ಸೋಲ್ ಜವಾಬ್ದಾರಿ ಡಾಕ್ಟರ್ ಟಿಮ್ಸ್ ತಗೊತಾ ಇದೆ. ಸೊ ಸ್ಟೂಡೆಂಟ್ಗಳಿಗೆ ಇದಕ್ಕಿಂತ ಏನು ಬೇಕು ಮೇಡಮ್, ಆ್ಯಸ್ ಸೂನ್ ಆಸ್ ಪಾಸಿಬಲ್ ಬರಬೇಕು, ಎನ್ರೋಲ್ಮೆಂಟ್ ಮಾಡ್ಕೋಬೇಕು, ನೀಟ್ ಓದ್ಕೊಂಡು ಸ್ಕಾಲರ್ಶಿಪ್ ಆದಮೇಲೆ MBBS ಓದ್ಕೊಂಡು ಒಳ್ಳೆ ಒಂದು ಪ್ಯಾಕೇಜ್ ಥರ ಮಾಡಿಕೊಟ್ಟಿದ್ದೀವಿ. ಆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು ಕ್ರಿಯೇಟ್ ಮಾಡಿಕೊಂಡು ಸ್ಟೂಡೆಂಟ್ ಬಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡಿಕೊಂಡ್ರೆ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅವ್ರಿಗೆ ಏನು ಡ್ರೀಮ್ ಇದೆಯಲ್ಲ ಫುಲ್ಫಿಲ್ ಮಾಡೋಕ್ಕೆ ನಮ್ಮ ಕಡೆಯಿಂದ ಒಂದು ಪುಷ್ ಮಾಡ್ತಾ ಇದ್ದೀವಿ. ಅವರು ಹೋಗಿ ಡಾಕ್ಟರ್ ಆಗಿ ಬರೋರ್ಗು ಟೋಟಲ್ ಜವಾಬ್ದಾರಿ ನಮ್ದಾಗಿರುತ್ತೆ. ಓಕೆ, ಅಂದ್ರೆ ನೀವು ಎಂಡ್ ಟು ಎಂಡ್ ಎಲ್ಲಾ ರೀತಿನಲ್ಲೂ ಸ್ಟೂಡೆಂಟ್ಸ್ಗೆ ಹೆಲ್ಪ್ PUC ಆದಮೇಲೆ ಡಾಕ್ಟರ್ ಆಗೋವರೆಗೂ ಏನೇನು ಬೇಕಾಗಿದೆ ಎಲ್ಲ ಫೆಸಿಲಿಟಿ ಮಾಡ್ಕೊಡ್ತಾ ಇದ್ದೀನಿ. ಓಕೆ, PUC ಆಗಿದೆ ಅಂದರೆ ಸ್ಟೂಡೆಂಟ್ಗೆ, ಲಾಂಗ್ ಟರ್ಮ್ ಹೋಗಿರೋ ಸ್ಟೂಡೆಂಟ್ಗೂ ಒಂದೇ, ಈಗ PUC ಈ ವರ್ಷ ಪಾಸ್ಔಟ್ ಆಗ್ತಿರೋ ವಿದ್ಯಾರ್ಥಿಗಳಿಗೂ ಒಂದೇ. ಇದು 3 ಕಡೆಯಿಂದ ಬಂದು ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು ನೀಟ್ ಕೋಚಿಂಗ್, ಅದು ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದ್ದೀನಿ. ಪ್ಲಸ್ ನಿಮಗೆ ಸ್ಕಾಲರ್ಶಿಪ್ಸ್ಗಳಿದೆ, ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಪ್ಲಸ್ ನೆಕ್ಸ್ಟು MBBS ನಿಮಗೆ ಯಾವ ಡಿಸ್ಟ್ರಿಕ್ಸಿಂದ ನೀವು ಎನ್ಕ್ವೈರಿ ಮಾಡ್ತಿರೋ ಅಲ್ಲಿಂದ ಸೀನಿಯರ್ 4ನೇ ವರ್ಷ 5ನೇ ವರ್ಷ ಓದ್ತಿರೋಂಥ ವಿದ್ಯಾರ್ಥಿಗಳ ಜೊತೆ ಕಮ್ಯುನಿಕೇಟ್ ಮಾಡಿ ಪ್ರೊಸೀಜರನ್ನು ಎಕ್ಸ್ಪ್ಲೇನ್ ಮಾಡಿ ಅದೇ ಒಂದು ಮೆಡಿಕಲ್ ಕಾಲೇಜಲ್ಲಿ MBBS ಮಾಡೋಕ್ಕೆ ಅವಕಾಶ ಡಾಕ್ಟರ್ ಟಿಮ್ಸ್ ವತಿಯಿಂದ ಮಾಡ್ಕೊಡ್ಬೋದು. ಓಕೆ, ಈಗ ಇಷ್ಟ ಇರುತ್ತೆ ಬಟ್ ಐಡಿಯಾ ಇರೋದಿಲ್ಲ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾವ ರೀತಿ ತಗೊಳ್ಬೇಕು ಅಂತ ಓವರಾಲ್ ಆಗಿ ಏನು ಹೇಳ್ತೀರಾ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್? ಮ್ಯಾಮ್ ನೋಡಿ, ಈಗ ಇಡೀ ಕರ್ನಾಟಕದಲ್ಲಿ ಬಂದು 6 ಬ್ರಾಂಚಸ್ ಇದೆ. ಬೆಂಗಳೂರಲ್ಲಿ ಬ್ರಾಂಚ್ ಇದೆ, ನಮ್ಮದು ನಂಬರ್ ಬರ್ತಾ ಇದೆ, ಅದಕ್ಕೊಂದ್ಸತಿ ಕಾಲ್ ಮಾಡಿದ್ರೆ ಇನ್ಫಾರ್ಮೇಷನ್ ಕೊಡ್ತಾರೆ ಅವರು. ಆ ಇನ್ಫಾರ್ಮೇಷನ್ ತೊಗೊಂಡು ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ಬೆಂಗಳೂರು ಇಲ್ಲ ದಾವಣಗೆರೆ ಹತ್ತಿರ ಆಗುತ್ತೆ, ಇಲ್ಲ ಬಿಜಾಪುರ ಹತ್ತಿರ ಆಗುತ್ತೆ, ಇಲ್ಲ ಹುಬ್ಬಳ್ಳಿ ಹತ್ತಿರ ಆಗುತ್ತೆ, ಇಲ್ಲ ಗುಲ್ಬರ್ಗ ಹತ್ತಿರ ಆಗುತ್ತೆ. ಯಾವ ಬ್ರಾಂಚ್ ನಿಮಗೆ ಹತ್ತಿರ ಆಗುತ್ತೋ ಆ ಬ್ರಾಂಚ್ಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಕೊಡ್ತಾರೆ. ಅಲ್ಲಿ ಹೋಗ್ರಿ, ವೆಲ್ ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜರ್ಸ್ ಇರ್ತಾರೆ. ಇಟ್ ಇಸ್ ನಾಟ್ ಲೈಕ್ ಈಗ ಅವ್ರಿಗೇನು ಇನ್ಫಾರ್ಮೇಷನ್ ಇಲ್ಲ, ಅವ್ರೇನೋ ಹೇಳ್ತಾರೆ ಏನೋ ಇಲ್ಲ. ಎಲ್ಲರೂ ಬಂದು ಟ್ರಾವೆಲ್ ಮಾಡಿರೋರು, ಎಲ್ಲ ಎಕ್ಸ್ಪೀರಿಯನ್ಸ್ ಇರುವಂಥ ಫ್ಯಾಕಲ್ಟೀಸನ್ನು ಇಟ್ಟಿದ್ದೀವಿ, ಎಕ್ಸ್ಪೀರಿಯನ್ಸ್ ಇರುವಂಥ ಮ್ಯಾನೇಜರ್ಗಳು ಇರ್ತಾರೆ. ಅವ್ರ ಹತ್ರ ಹೋಗಿರಿ, ಮೀಟ್ ಮಾಡಿರಿ, ನಿಮ್ಮದೇ ಆದಂಥ ವ್ಯಾಲ್ಯೂ ಬಂದು 1 ಗಂಟೆ ಟೈಮ್ ತೊಗೊಂಡು ಹೋಗಿರಿ. ನಿಮ್ಮ ಮಕ್ಕಳ ಲೈಫು, ಆ ಲೈಫಲ್ಲಿ ಒಂದು ಒಳ್ಳೆ ಡಾಕ್ಟ್ರ್ ಆಗಬೇಕಂತ ಕನಸು ಏನು ಇಟ್ಟಿದ್ದೀರಾ ನೀವು, ಅದಕ್ಕೆ ಫುಲ್ಫಿಲ್ ಮಾಡೋಕ್ಕೆ ಇದೆಲ್ಲ ಒಂದು ವೇದಿಕೆ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದೀವಿ. ಆ್ಯಸ್ ಸೂನ್ ಆಸ್ ಪಾಸಿಬಲ್ ನಮ್ಮದು ನಂಬರ್ ಬರ್ತಾ ಇದೆ,
9035061122 ಕಾಲ್ ಮಾಡಿರಿ, ಇನ್ಫಾರ್ಮೇಷನ್ ಪಡೀರಿ, ನಮ್ಮ ವೆಬ್ಸೈಟ್ಗೆ ಹೋಗ್ರಿ, ಚೆಕ್ ಮಾಡಿರಿ, ಲಾಸ್ಟ್ ಇಯರ್ ಎಷ್ಟು ಜನ ಸ್ಕಾಲರ್ಶಿಪ್ ತೊಗೊಂಡ್ರು, ಅವ್ರದ್ದು ಫೀಡ್ಬ್ಯಾಕ್ ಏನಿದೆ, ಈಗ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಯಾವ ಥರ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೀವಿ. ನಿಯರ್ ಬೈ ಬ್ರಾಂಚಿಗೆ ಹೋಗಿ ವಿಸಿಟ್ ಮಾಡಿ ಇನ್ಫಾರ್ಮೇಷನ್ ಪಡೀರಿ. ಮತ್ತು ನೀವು ಡಾಕ್ಟರ್ ಆಗೋವರೆಗೂ ಹೋಲ್ ಆ್ಯಂಡ್ ಸೋಲ್ ಜವಾಬ್ದಾರಿ ಅದು ಡಾಕ್ಟರ್ ಡ್ರೀಮ್ಸ್ದು. ಓಕೆ, ಅಂದರೆ ಈಗ ನೀವು ಒಬ್ಬರು ಸ್ಟೂಡೆಂಟು ಪೇರೆಂಟ್ಸು ಬಂದರೆ ಒಂದು ಕೌನ್ಸಿಲಿಂಗ್ ಥರ ನಡೆಸ್ತೀರಾ, ಮತ್ತು ಸ್ಕಾಲರ್ಶಿಪ್ ಸ್ಕೀಮ್ಸ್ ಇದೆಲ್ಲ ಏನಿದೆ ಅದೆಲ್ಲ ಇನ್ಫಾರ್ಮೇಷನ್ ಕೊಡ್ತೀರಾ? ಯಾಕಂದರೆ ಒಂದು ಪೇರೆಂಟ್ಸ್ ಕೆಲವರು ಅನ್ಎಜುಕೇಟೆಡ್ ಇರ್ತಾರೆ, ಕೆಲವರು ಓದಿರ್ತಾರೆ, ಇನ್ಫಾರ್ಮೇಷನ್ ಇರಲ್ಲ. ಕೆಲವರಿಗೆ ರಷ್ಯಾ ಅಂದರೆ ಗೊತ್ತು, ಜಾರ್ಜಿಯಾ ಅಂದರೆ ಗೊತ್ತು, ಎಲ್ಲ ಗೊತ್ತು, ಬಟ್ ಪ್ರೊಸೀಜರ್ ಯಾವ ಥರ, ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ ವೆಲ್ ಟ್ರೈನ್ಡ್ ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜರ್ಸನ್ನು ಇಟ್ಟಿದ್ವಿ. ಯಾಕಂದರೆ ಅವ್ರಿಗೆ ಎಲ್ಲ ಎಕ್ಸ್ಪೀರಿಯನ್ಸ್, ಟ್ರಾವೆಲ್ ಮಾಡಿರ್ತಾರೆ, ಮತ್ತು ಮಕ್ಕಳ ಜೊತೆ ಕಮ್ಯುನಿಕೇಟ್ ಮಾಡ್ತಿರ್ತಾರೆ, ಅಲ್ಲಿ ವಾತಾವರಣ ಯಾವ ಥರ ಇದೆ, ಮತ್ತು ಊಟ ಯಾವ ಥರ ಇದೆ, ಫೆಸಿಲಿಟಿ ಯಾವ ಥರ ಇದೆ, ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅವರೊಂದು ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜರ್ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇವ್ರ ಮಕ್ಕಳಿಗೆ ಕಳಿಸ್ಬೇಕಂದ್ರೆ ಒಂದು ಧೈರ್ಯ ಬರುತ್ತೆ. ನನಗೆ ಒಬ್ಬಳೇ ಇರೋದು ಮಗಳು, ನಾನು ಅಷ್ಟು ದೂರ ಕಳಿಸ್ಬೇಕಂದ್ರೆ ಧೈರ್ಯ ಇಂಪಾರ್ಟೆಂಟ್, ದುಡ್ಡು ಇಂಪಾರ್ಟೆಂಟ್ ಇರಲ್ಲ. ಇಲ್ಲಿರೋದು ಸೇಫ್ಟಿ ಮೆಜರ್ಸ್ ಇಂಪಾರ್ಟೆಂಟು, ಊಟ ಯಾವ ಥರ ಕೊಡ್ತಾರೆ, ಎಜುಕೇಷನ್ ಯಾವ ಥರ ಕೊಡ್ತಾರೆ, ಇದೆಲ್ಲ ಫೆಸಿಲಿಟೀಸ್ ಬಂದು ಆ್ಯಸ್ ಸೂನ್ ಆಸ್ ಪಾಸಿಬಲ್ ನೀವು ಬ್ರಾಂಚಿಗೆ ವಿಸಿಟ್ ಮಾಡಿ, ಕೌನ್ಸಿಲಿಂಗ್ ಅಟೆಂಡ್ ಮಾಡಿ. ಫಸ್ಟು ಪ್ರತಿಯೊಂದಕ್ಕೊಂದು ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಇದು ಸಾಕಷ್ಟು ಇನ್ಫಾರ್ಮೇಷನ್ನ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನಿಮಗೂ ಸಹ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಅವರ ಅಡ್ರೆಸ್ ಕಾರ್ಡ್ ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೀಗಿದೆ. Vaidyapeeth, an initiative of Dr. Dreams NEET Institute, Dr. Dreams Bangalore, number 619, second floor, 80 feet road, Koramangala, 6th block, near Sony World Signal, Bangalore, Karnataka, 560095. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೀಗಿದೆ. 7899919917 ಅಥವಾ 9035061122.